ಸರ್ ಇತ್ತೀಚೆಗೆ ಈ ಡಿಜಿಟಲ್ ಗೋಲ್ಡ್ ಕೂಡ ತುಂಬಾ ಟ್ರೆಂಡ್ ಆಗ್ತಾ ಇದೆ. ಸೊ ಈ ಡಿಜಿಟಲ್ ಗೋಲ್ಡ್ ಇನ್ವೆಸ್ಟ್ ಮಾಡೋದು ಎಷ್ಟು ಸೇಫ್, ಜೊತೆಗೆ ಅದ್ರ ಜೊತೆ ಏನೆಲ್ಲ ಪ್ರಯೋಜನ ಇದೆ ಅಂತ ನೋಡಿ. ಚಿನ್ನ ಎರಡು ರೀತಿ ನಾವು ಇಟ್ಕೋಬಹುದು. ಹಿಂದಿನ ದಿನಗಳಲ್ಲಿ ನಮಗೆ ಚಿನ್ನ ಅಂತಂದ್ರೆ ಫಿಸಿಕಲ್ ಚಿನ್ನನೇ ಆಭರಣ ಅಥವಾ ಬಿಸ್ಕೆಟ್ ತೆಗೆದುಕೊಂಡು ಮನೆಯಲ್ಲಿ ಇಟ್ಕೋಬೇಕು. ಅದೇ ನಮಗೆ ಲಭ್ಯತೆ ಇದ್ದಿದ್ದು ಅಥವಾ ನಮಗೊಂದು ಐಡಿಯಾ ಇದ್ದಿದ್ದು. ನಮ್ಮ ದೇಶದಲ್ಲಿ ಯಾವಾಗ ಉತ್ಪಾದನೆ ನಿಂತೋಯ್ತೋ ಅಥವಾ ಅತಿ ಕಡಿಮೆ ಆಯ್ತು ಮತ್ತು ಚಿನ್ನದ ಬೇಡಿಕೆ ಜಾಸ್ತಿ ಆಯ್ತಾ ಹೋಯ್ತು, ಈಗ ಸರ್ಕಾರಕ್ಕೂ ಕೂಡ ಇದು ಹೊರೆ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದ್ರೆ ಈ ಒಂದು ಚಿನ್ನ ಏನ್ ಹೇಳ್ತೀವಿ ನಾವು, ನಾನ್ ಪ್ರೊಡಕ್ಟಿವ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ ನಮ್ಮ ಆರ್ಥಿಕತೆ ದೃಷ್ಟಿನಲ್ಲಿ ನೋಡಿದಾಗ. ನನಗೆ ಪ್ರೊಡಕ್ಟಿವ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನಂತಂದ್ರೆ, ಉದಾಹರಣೆಗೆ ನಾನು ಏನೋ ಒಂದು ರಾ ಮೆಟೀರಿಯಲ್ ತರ್ತೀನಿ, ಅದನ್ನ ಕಚ್ಚಾ ಪದಾರ್ಥಗಳನ್ನ ಇಲ್ಲಿ ಕನ್ವರ್ಟ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಫಿನಿಶ್ ಪ್ರಾಡಕ್ಟ್ ಮಾಡ್ತೀನಿ, ಅದನ್ನ ನಾನು ಇನ್ನೊಬ್ರಿಗೆ ಮಾರ್ತೀನಿ, ಅವ್ರು ಇನ್ನೊಬ್ರಿಗೆ ಮಾರ್ತಾರೆ. ಆ ತರದ್ದು ನಡೆದಾಗ ಏನಾಗುತ್ತಪ್ಪ ಅಂತಂದ್ರೆ ಎಕಾನಮಿ ರನ್ ಆಗುತ್ತೆ, ಸರ್ಕಾರಕ್ಕೆ ಟ್ಯಾಕ್ಸ್ಗಳು ಬರ್ತಾ ಹೋಗುತ್ತೆ. ಇಲ್ಲ ಅಂತಂದ್ರೆ ನಡೆಯೋದಿಲ್ಲ. ಇಲ್ಲಿ ಚಿನ್ನದಲ್ಲಿ ನನ್ನ ಸಮಸ್ಯೆ ಏನಪ್ಪಾ ಅಂತಂದ್ರೆ, ನಾನು ಸಂಪೂರ್ಣವಾಗಿ ಹೊರಗಡೆಯಿಂದ ತರ್ತೀನಿ ಅಂದ್ರೆ ಡಾಲರ್ ಅಲ್ಲೇ ತೆಗೆದುಕೊಳ್ಬೇಕು. ಎರಡನೇದು, ನನ್ನ ಚಿನ್ನ ಬಂತು, ಇಲ್ಲಾಗಿ ಫಸ್ಟ್ ಟೈಮ್ ಏನು ಆಭರಣ ಆಯ್ತು ನನ್ನ ಹತ್ರ ಸೇರ್ತು, ಅಲ್ಲಿಗೆ ನಿಂತೋಯ್ತು. ಮತ್ತೆ ಅದು ಆರ್ಥಿಕತೆನಲ್ಲಿ ಮೂವ್ ಆಗೋದೇ ಇಲ್ಲ. ಅನ್ಲೆಸ್ ನಿಮಗೇನೋ ಸಮಸ್ಯೆ ಇದೆ ಅಂದ್ರೆ ಮಾರ್ತಾ ಇದ್ದೀನಿ ಅಥವಾ ನಾನು ಬೇರೆ ತೆಗೆದುಕೊಳ್ತೀನಿ ಅಂತಂದ್ರೂ ಕೂಡ ನಿಮಗೆ ಕಷ್ಟ ಇದ್ರೆ ಮಾತ್ರ ಮಾರಿ ದುಡ್ಡು ತಗೋತೀರಾ. ಇಲ್ಲ ಅಂತಂದ್ರೆ ಅದನ್ನ ಕೊಟ್ಟು ಮತ್ತೆ ಬೇರೆ ಚಿನ್ನ ತೆಗೆದುಕೊಳ್ತೀರಾ, ಹೊಸ ಡಿಸೈನು ಹೊಸ ಇದನ್ನ ಮಾಡಿ ಮಾಡ್ತೀರಾ. ಹಾಗಾಗಿ ನನ್ನ ಆಸ್ ಎ ಕಂಟ್ರಿ, ಆಸ್ ಎ ಎಕಾನಮಿ ನನಗೊಂದು ಸಮಸ್ಯೆ ಇದೆ. ನೀವು ಹೆಚ್ಚು ಹೆಚ್ಚು ಚಿನ್ನವನ್ನು ತರಿಸ್ಕೊತಾ ಇದ್ರೆ, ಖರೀದಿ ಮಾಡ್ತಾ ಇದ್ರೆ ನನಗದು ನಷ್ಟ. ಹಾಗಾಗಿ ನನ್ನ ಹತ್ರ ಏನು ಆಯ್ಕೆ ಇತ್ತಪ್ಪ ಅಂತಂದ್ರೆ, ಈ ಇಂಪೋರ್ಟ್ನ ಪ್ರೆಷರ್ನ ಕಡಿಮೆ ಮಾಡಬೇಕು, ಅಥವಾ ಫಿಸಿಕಲ್ ಗೋಲ್ಡ್ನ ನೀವು ನಿಮ್ಮನೇಲಿ ಹೋಗಿ ಇಟ್ಕೊಂಡ್ಬಿಟ್ರೆ ಅದನ್ನ ಆರ್ಥಿಕತೆಗೆ ರನ್ ಮಾಡಕ್ ಸಾಧ್ಯ ಆಗಲ್ಲ ಅಂದಾಗ ನನಗಿರುವಂತ ಆಯ್ಕೆ ಏನಪ್ಪಾ ಅಂತಂದ್ರೆ ಪೇಪರ್ ಗೋಲ್ಡ್ ಅಥವಾ ಈ ಗೋಲ್ಡ್ ಅಂತ, ಡಿಜಿಟಲ್ ಗೋಲ್ಡ್ ಅಂತ. ಇದ್ರಲ್ಲಿ ಏನಾಗತ್ತಪ್ಪ ಅಂತಂದ್ರೆ, ನಾನು ಯಾವುದೋ ಒಂದು ಸಂಸ್ಥೆ, ಬ್ಯಾಂಕ್ ಇರ್ಬೋದು, ಸರ್ಕಾರನೇ RBI ನಡೆಸ್ತಾ ಇದೆ ಬ್ಯಾಂಕುಗಳ ಮೂಲಕ, ಅಲ್ಲಿ ನಾನು ಹೋಗಿ ಯೂನಿಟ್ಸ್ ನ ಪರ್ಚೇಸ್ ಮಾಡ್ತಾ ಹೋಗ್ತೀನಿ. ಅಂದ್ರೆ ನಾನು ಅಲ್ಲಿ ದುಡ್ಡು ಕೊಡ್ತೀನಿ, ಅಷ್ಟು ಚಿನ್ನವನ್ನ ನನಗೆ ಕ್ರೆಡಿಟ್ ಮಾಡ್ತಾ ಹೋಗ್ತಾರೆ. ಈ ಡಿಜಿಟಲ್ ಚಿನ್ನದಲ್ಲಿ ಎರಡು ರೀತಿ ಇರುತ್ತೆ. ಒಂದು, ನೀವು ಹೂಡಿಕೆ ಮಾಡಿದಾಗ ಇಷ್ಟು ಗ್ರಾಮ್ ಅಂತ ನಿಮಗೆ ಕ್ರೆಡಿಟ್ ಮಾಡ್ತಾರೆ. ಆ ನಿಗದಿತ ಸಮಯದ ಮೇಲೆ ಏನಪ್ಪಾ ಅಂತಂದ್ರೆ ನಿಮಗೆ ಚಿನ್ನವನ್ನೇ ಫಿಸಿಕಲ್ ಆಗಿ ಕೊಡ್ತಾರೆ. ಅದು ಒಂದು ಆಯ್ಕೆ ಇದೆ. ಇನ್ನೊಂದು ಆಯ್ಕೆ ಏನಪ್ಪಾ ಅಂತಂದ್ರೆ, ನನಗೆ ಚಿನ್ನ ನಾನು ಕೊಡ್ತೀನಿ, ಗ್ರಾಮ್ ನೀವು ಕೊಡ್ತೀರಾ, ಕ್ರೆಡಿಟ್ ಕೊಡ್ತೀರಾ, ಆದ್ರೆ ನಿಗದಿತ ಸಮಯದ ನಂತರ ಅವತ್ತಿನ ಬೆಲೆಗೆ ಹಣ ಕೊಡೋದು ನನಗೆ. ಈ ಎರಡೂ ಆಯ್ಕೆ ನಮ್ಮ ಹತ್ರ ಇರ್ತದೆ. ಸೊ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಯಾವ ಆಯ್ಕೆ ತೆಗೆದುಕೊಂಡ್ರು ಸಮಸ್ಯೆ ಇಲ್ಲ. ಯಾಕೆಂತಂದ್ರೆ ನಿಮ್ಗೆ ಅವತ್ತು ಒಂದು 5 ವರ್ಷ ಆದ್ಮೇಲೆ ನನಗೆ ದುಡ್ಡು ಬಂದ್ರೆ ನನಗೆ ಇನ್ನೊಂದೇನೋ ಸಾಲ ತೀರಿಸ್ಬೋದು, ಮನೆ ತೆಗೆದುಕೊಳ್ಬಹುದು, ಅಥವಾ ಬೇರೆ ಹೂಡಿಕೆಗಳನ್ನ ನಾನು ಆಪ್ ಮಾಡ್ಬೋದು ಅಂತ ಇರುತ್ತೆ, ಮಾಡ್ಬೋದು. ಇಲ್ಲ ನನಗೆ ಫಿಸಿಕಲ್ ಗೋಲ್ಡೇ ಬೇಕು, ಯಾಕಂದ್ರೆ ನನ್ನ ಮಗಳ ಮದುವೆ ಇದೆ, ಸೊ ಅವಳಿಗೆ ಇನ್ನೊಂದು 8 ವರ್ಷ ಆದ್ಮೇಲೆ ಮದುವೆ ಮಾಡಬೇಕು, ನಾನು 8 ವರ್ಷ ನಾನು ಕೂಡಿಟ್ಕೊಂಡು ಹೋಗ್ತೀನಿ, ಅವತ್ತಿನಗೆ ಚಿನ್ನ ಬಂದ್ಬಿಡುತ್ತೆ, ಅವಾಗ ನನಗೇನು ಟೆನ್ಷನ್ ಇಲ್ಲ, ಯಾಕಂದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಐ ಹ್ಯಾವ್ ಸೇವ್, ನನಗೆ ಸಿಗುತ್ತೆ. ಸೊ ಇದು ಆಕ್ಚುಲಿ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಸೇಫ್ ಕೂಡ. ಬಹಳಷ್ಟು ಜನಗಳು ಹೇಳ್ತಾರೆ ಇದೇನ್ ಸೇಫ್ ಅಂತ. ಇಲ್ಲ, ಖಂಡಿತವಾಗ್ಲೂ ಇದು 100% ಸೇಫು. ಯಾಕೆಂದ್ರೆ ಇದು ಸರ್ಕಾರ ನಡೆಸ್ತಾ ಇರೋದು, ಸರ್ಕಾರ ಇದರಿಂದ ಇದೆ, ಬ್ಯಾಂಕುಗಳು ಇದರಿಂದ ಇದೆ. ಇದು ಹೇಗೆ ಹೆಲ್ಪ್ ಆಗುತ್ತಪ್ಪ ಅಂತಂದ್ರೆ, ನೀವು ದುಡ್ಡು ಕೊಡ್ತೀರಲ್ಲ, ಅದು ಬ್ಯಾಂಕ್ಗೆ ಹೋಗಿ ಕೂತ್ಕೊಳ್ತಾ ಇದೆ. ಇದು ನಿಗದಿತ ಅವಧಿ, ಅಂದ್ರೆ ನೀವು 2 ವರ್ಷ ಆದ್ಮೇಲೆ ಅಥವಾ ಒಂದು 5 ವರ್ಷ ಆಯ್ಕೆ ಮಾಡಿರ್ತೀರಾ. ಸೊ ಬ್ಯಾಂಕ್ಗೀಗ ಆಯ್ಕೆ ಇದೆ, 2 ವರ್ಷ ನೀವು ಇಷ್ಟು ದುಡ್ಡು ಕೊಡ್ತೀರಾ, ಅದನ್ನ ಅವ್ರೇನ್ ಮಾಡ್ತಾರೆ, ಚಲಾವಣೆ ಮಾಡ್ತಾ ಹೋಗ್ತಾರೆ. ಯಾರಿಗೂ ಸಾಲ ಕೊಡ್ತಾರೆ, ಇನ್ಯಾರಿಗೂ ಹೂಡಿಕೆ ಮಾಡ್ತಾರೆ, ರೋಡ್ ಮಾಡೋದಕ್ಕೆ ಸರ್ಕಾರಕ್ಕೆ ಸಾಲ ಕೊಡುತ್ತೆ. ಸೊ ಆರ್ಥಿಕತೆ ಉತ್ತೇಜನ ಆಗ್ತಾ ಹೋಯ್ತು. ಬ್ಯಾಂಕ್ಗಳಿಗೆ ಐಡಿಯಾ ಇರುತ್ತೆ 2 ವರ್ಷ ಆದ್ಮೇಲೆ ನನಗೆ ಎಷ್ಟು ಚಿನ್ನ ಬೇಕು ಅಂತ. ಹಾಗಾಗಿ ಅದಕ್ಕೆ ಪೂರಕವಾಗಿ ಅವ್ರೇನ್ ಮಾಡ್ತಾರೆ, ಒಂದಿಷ್ಟು ಚಿನ್ನವನ್ನ ಎತ್ತಿಟ್ಕೊಂಡು ಹೋಗ್ತಾರೆ. ಹಾಗಾಗಿ ಈ ಡಿಜಿಟಲ್ ಅಥವಾ ETF ಅಂತ ಏನ್ ಹೇಳ್ತೀವಿ, ಅದು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ, ಒಳ್ಳೇದಾಗ್ತಾ ಹೋಗುತ್ತೆ. ಇನ್ನು ವೈಯಕ್ತಿಕವಾಗಿ ಹೇಳೋದಾದ್ರೆ, ನಾನು ಚಿನ್ನವನ್ನ ತೆಗೆದುಕೊಂಡು ಆಭರಣಗಳನ್ನು ಹಾಕೊಂಡು ಹೋಗ್ತೀನಿ ಅಂದ್ರೆ ಇವತ್ತಿನ ಒಂದು ಅದಕ್ಕೆ ಸ್ವಲ್ಪ ಭಯ ಇದೆ, ಯಾರೋ ಅದನ್ನ ಕಸ್ಕೋತಾರೆ, ಅಥವಾ ಮನೇಲಿ ಇಡೋದಕ್ಕೆ ಸಮಸ್ಯೆ ಇದೆ, ದರೋಡೆ ಮಾಡ್ತಾರೆ, ಕಳ್ತನ ಮಾಡ್ತಾರೆ ಅಂತ. ಆಯ್ತಪ್ಪ, ಇದನ್ನ ನಾನು ಕಣ್ಣಿಂದ ನೋಡ್ಬೇಕು, ಲಾಕರ್ ಅಲ್ಲಿ ಇಡ್ತೀನಿ ಅಂತಂದ್ರೆ, ಚಿಕ್ಕ ಪುಟ್ಟ ಊರುಗಳಲ್ಲಿ ಬ್ಯಾಂಕ್ಗಳಲ್ಲಿ ದರೋಡೆ ಆದಾಗ ಲಾಕರ್ ಅಲ್ಲಿ ಇರೋ ಚಿನ್ನ ಹೋದ್ರೆ ನಿಮಗೆ ಯಾರು ಕಾಂಪನ್ಸೇಟ್ ಮಾಡಲ್ಲ.
ಯಾಕೆ ಅಂತಂದ್ರೆ ನೀವು ಬ್ಯಾಂಕ್ಗೆ ಡಿಕ್ಲೇರ್ ಮಾಡಿರೋದಿಲ್ಲ ಲಾಕರ್ ಅಲ್ಲಿ ಏನಿದೆ ಅಂತ ಅಂದ್ಬಿಟ್ಟು, ಆಮೇಲೆ ಅದು ಅವಶ್ಯಕತೆನೂ ಇಲ್ಲ. ಬ್ಯಾಂಕ್ಗೆ ಅವಶ್ಯಕತೆ ಇಲ್ಲ. ನೀವ್ ಏನ್ ಇಡ್ತಾ ಇದೀರೋ ಒಳಗಡೆ, ಅಲ್ಲಿ ಪೇಪರ್ ಇಡ್ತಾ ಇದೀರೋ, ಗೋಲ್ಡ್ ಇಡ್ತಾ ಇದೀರೋ, ಬೆಳ್ಳಿ ಇಡ್ತಾ ಇದೀರೋ, ನಮಗ್ ಸಂಬಂಧನೇ ಇಲ್ಲ. ಹಾಗಾಗಿ ಅದು ಹೋದ್ರೂ ಒಂದು ನಿಗದಿತ ಮೊತ್ತ ಅಂತ ಇರುತ್ತೆ. ನಾನು ಇಷ್ಟು ನಿಮಗೆ ಲಾಸ್ಟ್ ಕಟ್ಕೊಡ್ತೀನಿ, ಅಷ್ಟು ಮಾತ್ರ ನಾನು ಕಟ್ಕೊಡ್ತೀನಿ ಆಸ್ ಅ ಬ್ಯಾಂಕರ್, ಅದ್ರ ಮೇಲೆ ನಾನು ಕೊಡೋದಿಲ್ಲ. ಹಾಗಾಗಿ ನಿಮಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಚಿನ್ನ ಹಾಕೊಂಡು ಹೋಗುವಂತ ಅಭಿಲಾಷೆ ಇಲ್ಲ ಯಂಗ್ ಜನರೇಷನ್ ಅಲ್ಲಿ ಅಥವಾ ಇತ್ತೀಚಿನ ಜನಗಳಲ್ಲಿ. ಮತ್ತು ಸೇಫ್ಟಿ ಪ್ರಾಬ್ಲಮ್ ಇದೆ. ಆಮೇಲೆ ಬೆಲೆ ಜಾಸ್ತಿ ಆಗ್ತಾ ಇದ್ದಂಗೆಲ್ಲ ಥ್ರೆಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಈ ಗೋಲ್ಡ್ ಅಥವಾ ಪೇಪರ್ ಗೋಲ್ಡ್ ಹೋಗೋದಕ್ಕೆ ಬೆಸ್ಟ್. ಸರ್, ನಾವ್ ಇಷ್ಟೊತ್ತು ಚಿನ್ನದ ಬಗ್ಗೆನೇ ಮಾತಾಡ್ತಿದೀವಿ. ಇನ್ನೊಂದ್ ಕಡೆ ಏನಿದೆ, ಅದ್ರಲ್ಲೂ ನಮ್ಮ ಇಂಡಿಯಾದಲ್ಲಿ ಚಿನ್ನ ತಗೊಳ್ಳೇಬೇಕು, ಸಾಲ ಮಾಡಿ ಆದ್ರೂ ನಾವು ಚಿನ್ನ ತಗೋಬೇಕು ಅಂತ ಕಾನ್ಸೆಪ್ಟ್ ಇದೆ. ಅದ್ರಲ್ಲೂ ಹೆಣ್ಮಕ್ಳಿಗೆ, ನಮ್ಮಂತ ಹೆಣ್ಮಕ್ಳಿಗಂತೂ ಅವರು ಚಿನ್ನ ಹಾಕೊಂಡಿದ್ದಾರೆ, ಅಷ್ಟು ಹಾಕೊಂಡಿದ್ದಾರೆ, ನಮಗೂ ಕೊಡ್ಸಿ, ಈ ತರ ನಾವು ನಮ್ಮ ಹಸ್ಬೆಂಡಿಗಾಗ್ಲಿ ಅಥವಾ ನಮ್ಮ ತಂದೆ ತಾಯಿಗಾಗ್ಲಿ ನಾವು ಕೇಳ್ತಾ ಇರ್ತೀವಿ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್. ನೋಡಿ, ಈ ವಿಚಾರದಲ್ಲಿ ನಾನು ಹೇಳೋ ಮಾತನ್ನ ಯಾವ ಹೆಣ್ಮಗಳು ಒಪ್ಪೋದಿಲ್ಲ. ಬಟ್ ಆದ್ರೆ ಅವ್ರು ಅದನ್ನ ಅರ್ಥ ಮಾಡ್ಕೊಂಡ್ರೆ ಅಪ್ರಿಶಿಯೇಟ್ ಮಾಡ್ತಾರೆ. ಮೊದಲನೇದಾಗಿ ನೀವು ಹೂಡಿಕೆ ಅಂತ ಮಾಡಿದಾಗ ಯಾತಕ್ಕೋಸ್ಕರ ಮಾಡ್ತೀರಾ? ಫ್ಯೂಚರ್ ಸಪೋರ್ಟ್ಗೋಸ್ಕರ ಮಾಡ್ತೀರಾ. ಯಾವಾಗ ಮಾಡ್ತೀರಾ? ನಿಮ್ಮ ಹತ್ರ ಸೇವಿಂಗ್ಸ್ ಇದ್ದಾಗ, ಲಭ್ಯತೆ ಎಕ್ಸ್ಟ್ರಾ ಹಣ ಇದ್ದಾಗ ಮಾತ್ರ ನೀವು ಮಾಡ್ತಾ ಹೋಗ್ತೀರಾ. ಅಂದ್ರೆ ಫಸ್ಟ್ ನಿಮಗೆ ನೋಡಿ, ನೀಡ್ಸ್ ಬೇಕು ಅಂತಂದ್ರೆ ನಿಮ್ಗೆ ಊಟ, ತಿಂಡಿ, ಬಟ್ಟೆ, ಮನೆ ಬಾಡಿಗೆ, ಮೆಡಿಕಲ್, ಇದು ಮಕ್ಕಳದ್ದೇನು ವಿದ್ಯಾಭ್ಯಾಸ, ಅಥವಾ ನಮ್ಮ ಸಣ್ಣ ಪುಟ್ಟದಾದ ಸಾಲಗಳು, ಆ ಥರದ್ದೇನಿದೆ, ಕಾರ್ಯಕ್ರಮಗಳೇನಿದೆ, ಅದನ್ನ ನೀವು ನೋಡ್ತಾ ಇರ್ತೀವಿ. ಅದನ್ನ ಮೀರಿ ಫ್ಯೂಚರ್ಗೆ ಅಂತ ನಾವು ಎತ್ತಿಟ್ಕೊಳ್ಬೇಕಾದ್ರೆ, ಯಾರೇ ಒಬ್ರಾಗ್ಲಿ ಹೂಡಿಕೆ ಅಂತ ಬಂದಾಗ ಎಲ್ಲರೂ ಸೈಟು ಮನೆ ಮಾಡಕ್ ಆಗೋದಿಲ್ಲ, ಎಲ್ಲರೂ ಶೇರ್ಸ್ ಅಲ್ಲಿ ಹಾಕೋದಕ್ಕಾಗೋದಿಲ್ಲ. ಹಾಗಿರುವಾಗ ಏನಪ್ಪಾ ಅಂತಂದ್ರೆ, ಇದು ಈವನ್ ಚಿಕ್ಕ ಮೊತ್ತದಲ್ಲೂ ಕೂಡ 1 ಗ್ರಾಮ್ ಅನ್ನು ಕೂಡ ನೀವು ತೆಗೆದುಕೊಳ್ಬಹುದು. ಆಮೇಲೆ ಈಗ ನಾನು ಪೇಪರ್ ಗೋಲ್ಡ್ ಬಂದಾಗ, ಡಿಜಿಟಲ್ ಗೋಲ್ಡ್ ಬಂದಾಗ್ಲಿಂದ ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. ಲೆಸ್ ದನ್ 1 ಗ್ರಾಮ್ ಆಲ್ಸೋ ನೀವು ತೆಗೆದುಕೊಳ್ಬಹುದು. 1 ಗ್ರಾಮ್ಗಿಂತ ಕಡಿಮೆ ಅಂದ್ರೆ 5,000 ರೂಪಾಯಿ ಕೊಡ್ಬೋದು, 12,000 ರೂಪಾಯಿ ಇರ್ಲಿ. ನೀವು 5,000 ರೂಪಾಯಿ ಕೊಟ್ಟರೆ ಅದು ಎಷ್ಟು ಮಿಲಿ ಬರುತ್ತೋ ಅಷ್ಟೇ ಮಿಲಿ ನಿಮಗೆ ಕ್ರೆಡಿಟ್ ಮಾಡ್ತಾ ಹೋಗ್ತಾರೆ. ಆ ಅನುಕೂಲ ಇದೆ. ಆದ್ರೆ ದಯವಿಟ್ಟು ನಾನು ಹೇಳೋದೇನಪ್ಪಾ ಅಂದ್ರೆ, ನೀವು ಸಾಲ ಮಾಡಿ ಇದನ್ನ ಮಾಡ್ಬೇಡಿ, ಹೂಡಿಕೆ ಮಾಡ್ಬೇಡಿ. ಯಾಕೆಂತಂದ್ರೆ ಆ ಸಾಲಕ್ಕೆ ನೀವು ಕಟ್ಟುವಂತ ಬಡ್ಡಿ ಯಾವತ್ತೂ ಜಾಸ್ತಿ ಇರುತ್ತೆ ಹೂಡಿಕೆ ಮೇಲೆ ಬರುವಂತ ಆದಾಯಕ್ಕಿಂತ. ಎರಡನೇದು, ನಿಮಗೆ ಸಮಾಧಾನ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ಹಾಗಾಗಿ ಸಾಲ ಮಾಡಿ ಯಾವತ್ತು ಚಿನ್ನ ತೆಗೆದುಕೊಳ್ಬೇಡಿ. ಬಟ್ ನಿಮ್ಮ ಹತ್ರ ಇದೇ ಏನೋ ಒಂದ್ರಲ್ಲಿ ಹೂಡಿಕೆ ಮಾಡಬೇಕು, ಅಥವಾ ನಾನು ಯಾವ್ದೊಂದು ಖರ್ಚು ಕಡಿಮೆ ಮಾಡ್ತೀನಿ, ಅಥವಾ ವೇಸ್ಟ್ ಮಾಡಲ್ಲ, ಉಳಿತಾಯ ಮಾಡ್ತೀನಿ ಅಂತ ಇದ್ದಾಗ ಖಂಡಿತವಾಗ್ಲೂ ನೀವು ಚಿನ್ನಕ್ಕೆ ಹೂಡಿಕೆ ಮಾಡಿ. ಮತ್ತು ಚಿನ್ನಕ್ಕೆ ಹೂಡಿಕೆ ಅಂತ ಬಂದ ತಕ್ಷಣನೇ ಆಭರಣಗಳು ಬರಲ್ಲ. ಯಾಕಂದ್ರೆ ನೀವು ಆಭರಣ ತೆಗೆದುಕೊಂಡ್ರೆ ಬೇರೆ ಇನ್ಯಾರನ್ನು ನೀವು ಶ್ರೀಮಂತರನ್ನು ಮಾಡ್ತೀರಾ. ಯಾಕಂದ್ರೆ 20-25% ಜಾಸ್ತಿ ಕೊಡ್ತೀರಾ ತೆಗೆದುಕೊಳ್ಬೇಕಾದ್ರೆ. ಮಾರಬೇಕಾದ್ರೂ ಕೂಡ 20-25% ನೀವು ಕಳ್ಕೊತೀರಾ. ಹಾಗಾಗಿ ನಿಮಗೆ ಬೇಕು, ನಿಮ್ಮ ಆಯ್ಕೆಗಳು, ಅವಶ್ಯಕತೆಗಳಿಗೆ ತಕ್ಕಂತೆ ಆಭರಣ ಬೇಕು, ಆಭರಣ ತೆಗೆದುಕೊಳ್ಳಿ. ಹೂಡಿಕೆ ಅಂತ ಬಂದ ತಕ್ಷಣನೇ ನಾಣ್ಯಗಳನ್ನು ತೆಗೆದುಕೊಳ್ಳಿ. ಅದರಲ್ಲೂ 24 ಕ್ಯಾರೆಟ್ ನಾವು ನಿಮಗೆ ಇದು ಮಾಡ್ತೀವಿ.